ಇನ್ನು ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ಹೈ ಅಲರ್ಟ್. ದೆಹಲಿಯಲ್ಲಿ ಸದ್ಯಕ್ಕೆ ಹೈ ಅಲರ್ಟ್ ಘೋಷಣೆ ಮಾಡಲಾಗಿದೆ. ಅಧಿಕಾರಿಗಳು ಪಾಕಿಸ್ತಾನದೊಂದಿಗಿನ ಈ ಉದ್ವಿಗ್ನತೆ ಇರುವಂತಹ ಕಾರಣಕ್ಕಾಗಿ ರಜೆಯನ್ನು ಕೂಡ ರದ್ದು ಮಾಡಿದ್ದಾರೆ. ಪಾಕಿಸ್ತಾನದೊಂದಿಗಿನ ಉದ್ವಿಗ್ನತೆ ಈಗ ಹೆಚ್ಚಾಗ್ತಿರುವಂತಹ ಹಿನ್ನೆಲೆ ರಜೆ ರದ್ದು. ಎಲ್ಲಾ ಸರ್ಕಾರಿ ನೌಕರರ ರಜೆಗಳನ್ನ ರದ್ದುಗೊಳಿಸಲಾಗಿದೆ. ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ಹೈ ಅಲರ್ಟ್. ನಿನ್ನೆ ಅಷ್ಟೇ ಇಂಡಿಯಾ ಗೇಟ್ ಬಳಿ ಎಲ್ಲರನ್ನೂ ಕೂಡ ಕಳಿಸುವಂತ ಕೆಲಸ ಆಗ್ತಿತ್ತು. ಅನೌನ್ಸ್ಮೆಂಟ್ ಮಾಡೋ ಮೂಲಕ ಬ್ಯಾರಿಕೇಡ್ಗಳನ್ನು ಹಾಕಲಾಗಿದೆ. ಯಾಕಂದ್ರೆ ದೆಹಲಿ ಪ್ರಮುಖ ಟಾರ್ಗೆಟ್ಗಳಲ್ಲಿ ಒಂದಾಗಿರುತ್ತೆ. ನಾವು ಇಸ್ಲಾಮಾಬಾದ್ಗೆ ಅಟ್ಯಾಕ್ ಮಾಡಿರುವಂತಹ ಕಾರಣ ಅವರು ಕೂಡ ದೆಹಲಿಯನ್ನ ಟಾರ್ಗೆಟ್ ಮಾಡುವಂತಹ ಸಾಧ್ಯತೆ ಹೆಚ್ಚಿದೆ. ಯಾಕಂದ್ರೆ ದೆಹಲಿಗೆ ಹೆಚ್ಚಿನ ಹಾನಿ ಮಾಡಿದ್ರೆ ಆಗ ಅವ್ರಿಗೂ ಕೂಡ ಒಂದು ರೀತಿ ಈ ಸದ್ಯದ ಘರ್ಷಣೆಯಲ್ಲಿ ಒಂದು ಗೆಲುವಾದ ಹಾಗಾಗುತ್ತೆ. ಸೊ ಆ ಕಾರಣಕ್ಕೆ ಈಗ ದೆಹಲಿಯನ್ನ, ಅದು ಕೂಡ ಪಾಕಿಸ್ತಾನದ ಗಡಿ ಭಾಗಕ್ಕೆ ಹತ್ತಿರದಲ್ಲಿರುವಂತಹ ದೆಹಲಿ, ಸೊ ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ಹೈ ಅಲರ್ಟ್ ಘೋಷಣೆ ಮಾಡಲಾಗಿದೆ. ಸೊ ಸರ್ಕಾರಿ ಅಧಿಕಾರಿಗಳಿಗೆ ಸದ್ಯಕ್ಕೆ ರಜೆಯನ್ನು ಕೂಡ ರದ್ದು ಮಾಡಿದ್ದಾರೆ. ಏನಾದರೂ ರಜೆಗಳಿದ್ದಂಥ ಸಂದರ್ಭದಲ್ಲಿ ಎಲ್ಲ ಸರ್ಕಾರಿ ನೌಕರರನ್ನ ಈಗ ಕೆಲಸಕ್ಕೆ ಹಾಜರಾಗಬೇಕು ಅಂತ ತಿಳಿಸಲಾಗಿದೆ. ಇತ್ತ ಪಂಜಾಬ್ನ ಅಮೃತಸರದಲ್ಲಿ ಮತ್ತೆ ಸೈರನ್ ಸದ್ದು ಮೊಳಗಿದೆ. ಸೂಕ್ಷ್ಮ ಪ್ರದೇಶ ಆಗಿರೋದ್ರಿಂದ ನಿನ್ನೆಯೂ ಕೂಡ ಅಲ್ಲಿ ಸೈರನ್ ಅನ್ನು ಮೊಳಗಿಸಲಾಗಿತ್ತು. ಈಗ ಮತ್ತೆ ಸೈರನ್ ಸದ್ದು ಕೇಳಿ ಬಂದಿದೆ. ಅಮೃತಸರದಲ್ಲಿ ಏರ್ ಅಟ್ಯಾಕ್ ಆಗುವಂತಹ ಅಲರ್ಟ್ ನೀಡಲಾಗಿದ್ದು, ಜನಸಾಮಾನ್ಯರಿಗೆ ಅಲರ್ಟ್ ಆಗಿರುವಂತೆ ಸೂಚನೆಯನ್ನು ಕೊಡಲಾಗಿದೆ. ಮನೆಯಿಂದ ಯಾರು ಕೂಡ ಹೊರಗಡೆ ಬರಬೇಡಿ, ಕಿಟಕಿ ಭಾಗಗಳಲ್ಲಿ ನಿಲ್ಲಬೇಡಿ, ಕಿಟಕಿಯನ್ನು ಕಂಪ್ಲೀಟ್ ಆಗಿ ಕ್ಲೋಸ್ ಮಾಡಿ, ಡೋರ್ನ ಕ್ಲೋಸ್ ಮಾಡಿ, ಮನೆಯ ಒಳಭಾಗದಲ್ಲಿ ಹೊರಭಾಗದಲ್ಲಿ ಎಲ್ಲೆಂದರಲ್ಲಿ ಅಡ್ಡಾದಿಡ್ಡಿಯಾಗಿ ಓಡಾಡೋದು ಬೇಡ ಅಂತ ನಿನ್ನೆಯೇ ಕೂಡ ಸೂಚನೆಯನ್ನು ಕೊಡಲಾಗಿತ್ತು. ಈಗ ಮತ್ತೆ ಪಂಜಾಬ್ನ ಅಮೃತಸರದಲ್ಲಿ ಬೆಳಗ್ಗೆ ಸೈರನ್ ಅನ್ನು ಮೊಳಗಿಸಿದ್ದಾರೆ. ಏರ್ ಅಟ್ಯಾಕ್ ಆಗುವಂತ ಎಲ್ಲಾ ಲಕ್ಷಣಗಳಿರೋದ್ರಿಂದಾಗಿ, ಅಂದ್ರೆ ಸೂಕ್ಷ್ಮ ಪ್ರದೇಶ ಆಗಿರೋದ್ರಿಂದಾಗಿ ನೇರವಾಗಿ ಪಾಕಿಸ್ತಾನ ಅಲ್ಲಿಗೆ ಅಟ್ಯಾಕ್ ಮಾಡುವಂತಹ ಸಾಧ್ಯತೆಗಳು ದಟ್ಟವಾಗಿದೆ. ಹಾಗಾಗಿ ಜನಸಾಮಾನ್ಯರಿಗೆ ಅಲರ್ಟ್ ಆಗಿರುವಂತೆ ಸೂಚನೆಯನ್ನ ಕೊಡಲಾಗಿದೆ. ಇನ್ನು ಜಮ್ಮು ಕಾಶ್ಮೀರದಲ್ಲಿಯೂ ಕೂಡ ಅದೇ ಪರಿಸ್ಥಿತಿ ಇದೆ, ದೆಹಲಿಯಲ್ಲೂ ಕೂಡ ಅದೇ ಪರಿಸ್ಥಿತಿ ಇದೆ, ಅಮೃತಸರದಲ್ಲೂ ಕೂಡ ಅದೇ ಪರಿಸ್ಥಿತಿ ಇದೆ. ಎಲ್ಲೆಲ್ಲೂ ಕೂಡ ಸೈರನ್ ಸದ್ದು ಮೊಳಗ್ತಾ ಇದೆ.